ಇವತ್ತು ನನ್ನ ಫ್ರೆಂಡ್ ಎಂಗೇಜ್ಮೆಂಟಿಗೆ ಹೋಗ್ತಾ ಇದ್ದೀವಿ. ನಾನು ಮತ್ತು ವೈದೇಹಿ ಅಂತ ನನ್ನ ಫ್ರೆಂಡು. ಇವತ್ತು ಹಂಸ ಬಂದಿಲ್ಲ. ಅಲ್ಲೇ ಇದೆಯಲ್ಲ ರೈಟ್ ಅಲ್ಲಿ ರೈಟ್ ಅವರೆಲ್ಲ ಹೋಗ್ತಾ ಇದಾರಲ್ಲ ಅಲ್ಲಿ. ಚಿಕ್ಕಮ್ಮ ಎಲ್ಲ ಕಾರ್ ಪಾರ್ಕ್ ಮಾಡ್ಬೇಕು ನಾನು. ಅವ್ರ ಮನೆಯವರೇ ಇವಾಗ ಬರ್ತಾ ಇದ್ದಾರೆ. ಇಲ್ಲೇ ಹಾಕ್ಬಿಡೋಣ. ಇನ್ನು 10:30ಗೆ ಬರೋಣ ಅಂದೆ. ಇನ್ ಮುಂದೆ ಹೋಗಿಲ್ಲ, ಹೋದ್ರೆ ಕಾಲೇಜ್ ತಾನೆ. ಹೌದು. ಫಸ್ಟ್ ಫ್ಲೋರ್ ಅಂದ್ರೆ ಮೆಟ್ಲೆ ಹತ್ಬಿಡೋಣ ಬಾ. ಸೆಕೆಂಡಾ? ಟೆನ್ 10:30 ಅಂತ ಇನ್ವೈಟ್ ಮಾಡಿದ್ದು. ಆದರೆ ಅಲ್ಲಿ ನಾವು ರೀಚ್ ಆಗೋಷ್ಟೊತ್ತಿಗೆ 12 ಗಂಟೆ ಆಗಿತ್ತು. ಪ್ರೊಸೀಜರ್ ಎಲ್ಲನೂ ಅವಾಗ ತಾನೇ ಅವರೇ ಇವಾಗ ಬಂದಿದ್ದು ಅನಿಸುತ್ತೆ. 12 ಗಂಟೆಯಲ್ಲಿ ಸ್ಟಾರ್ಟ್ ಆಗಿದ್ದು. ಅಲ್ಲಿಂದ ಪೂಜೆ ಅದೆಲ್ಲ ಇರುತ್ತೆ. ಅದಾದಮೇಲೆ ರಿಂಗ್ ಎಕ್ಸ್ಚೇಂಜು ಅದೆಲ್ಲನೂ ಇತ್ತು. ನಾವು ಒಂದು 5 ಜನ ಹೋಗಿದ್ವಿ, ನಮ್ಮ ಫ್ರೆಂಡ್ಸ್ ಎಲ್ಲನೂ. ನನ್ನ ಇನ್ನೊಂದು ಫ್ರೆಂಡು ಹಂಸ, ಅವಳು ಬರೋಕ್ಕಾಗಿಲ್ಲ ಇವತ್ತು. ಅವಳು ಊರಿಗೆ ಹೋಗಿದ್ಲು ಅಂತ ಬಂದಿಲ್ಲ. ಇನ್ನೆಲ್ಲರೂ ಇವತ್ತು ಸಿಕ್ಕಿದ್ವಿ. ಒಂಥರ ಸಂಡೇ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಯಾವಾಗಲೂ ಮನೇಲಿ ನಾನ್ ವೆಜ್ಜು ಅದು ಇದು ಸಂಡೇ ಪ್ರೋಗ್ರಾಮ್ಸ್ ನಂದು ಗೊತ್ತೇ ಇರುತ್ತಲ್ಲ. ಮಕ್ಕಳನ್ನೆಲ್ಲ ಅವ್ರ ಅಪ್ಪ ಮನೇಲಿ ನೋಡ್ಕೋತಾ ಇದ್ರು. ಸೊ ಇವತ್ತು ನಾನು ಫಂಕ್ಷನ್ ಒಂದು 4 hours ಚೆನ್ನಾಗಿತ್ತು. ರಿಂಗ್ ಎಕ್ಸ್ಚೇಂಜ್ ಮಾಡಬೇಕಾಗಿತ್ತು. ಪೂಜೆ ಎಲ್ಲ ಮುಗ್ದಿತ್ತು ಅವ್ರದ್ದು. 1 o'clock ಆಗಿತ್ತು. 1:50 ಆಗಿತ್ತು. ಜಗಳ ಇರ್ತಾವಳೆ. ನೀನ್ ಕುತ್ಕೊಂಡಂಗ್ ಬಂದಿದೆ. ಇವಾಗ ಏನ್ ನಂಗೆ ಡಾರ್ಕ್ ಕಲರ್ ಹಾಕ್ಸ್ಬೇಕಾ? 1 o'clock ಆಗಿತ್ತು ಅಂದ್ಬಿಟ್ಟು ಫಸ್ಟು ನಾವೇ ಊಟಕ್ಕೆ ಹೋಗಿ ಊಟ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ರಿಂಗ್ ಎಕ್ಸ್ಚೇಂಜ್ ಆಗಿತ್ತು. ಸೊ ನಮ್ಮ ಫ್ರೆಂಡು ಪವಿತ್ರ ಅಂತ ಅವಳು ಹಂಗೆ ಜಾಯ್ನ್ ಆದಳು. ಎಲ್ಲರೂ ಫೋಟೋಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಟ್ವಿ. ಅವತ್ತಂತೂ ಕ್ಲೈಮೇಟ್ ತುಂಬ ಚೆನ್ನಾಗಿತ್ತು. ಫುಲ್ ಡೆಡ್ ಎಂಡ್ ಬಂದು ರೈಟ್ ಅಲ್ಲೂ ಬರ್ತಾ ಇದ್ವಿ. ಆಲ್ಮೋಸ್ಟ್ RR ನಗರ್ ಅಂದ್ರೇನೆ ಆ ವೈಬ್, ಕಾಲೇಜ್ ವೈಬ್. ಬಿಡ್ತಿ ಇವಾಗ ಅಂದೆ ನಾನು ಹೋಗಿತ್ತು. ಇವಾಗೆಲ್ಲ ಈ ಬಿಗ್ ಬೈಟ್ ಬರ್ತಾ ಇದ್ದಾವೆ. ಇವಾಗ ಎಷ್ಟೊಂದು ಬಂದ್ಬಿಟ್ಟಿದಲ್ಲ. ನಾವ್ ಅವಾಗ ಇದ್ದಿದ್ದಕ್ಕೂ ಇವಾಗೂ ಬೈಟ್ಗೆ ಜಾಸ್ತಿ. ನಾವು ಫ್ಯಾಮಿಲಿಯವರು ಬಿಗ್ ಬೈಟ್ಗೆ ಅಷ್ಟೇ ಬಂದ್ವಿ. ಅದೇನೋ ಲೈಕ್ ಆಯ್ತು ನಮ್ಗೆ. ಸೊ ಕಂಟಿನ್ಯೂಸ್ ಆಗಿ ಒಂದು 4 ಸಲ ಬಂದಿದ್ವಿ ಅನ್ಸುತ್ತಲ್ವಾ SLV. ಇಲ್ಲಮ್ಮ, ಅದಕ್ಕೆ ಇಲ್ವೊಂದು ಯಾವ್ದೋ ಮುಗಿತ್ತು ಅಲ್ವಾ? ಅದು ಏನೋ ಕಾಫಿ ಕಟ್ಟೆ. ಕಾಫಿ ಕಟ್ಟೆ ಆಯ್ತು. 10 years ಮೆಮೊರೀಸ್. 8 years. 8 years. 2 ವರ್ಷ ಆಗುತ್ತೆ. ಹಾಯ್ ಆಲ್. 4 days ಆದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಂಡೇ ವಿಡಿಯೋ ಮಾಡಿದ್ದೆ, ಅದು ಅಪ್ಲೋಡ್ ಮಾಡಬೇಕಾಗಿತ್ತು. ತಿರ್ಗಾ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸು ಇಂದ ಯಾಕೋ ವ್ಲಾಗ್ ಅಪ್ಲೋಡ್ ಆಗ್ತಾ ಇರಲಿಲ್ಲ. ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರು ಅದು ತಿರ್ಗಾ ಚೆಕ್ಕಿಂಗ್ ಅಂತ ಮಾನಿಟೈಸೇಷನ್ ಆನ್ ಆಗ್ತಾ ಇರಲಿಲ್ಲ. ಚೆಕ್ಕಿಂಗ್ ಅಂತಲೇ ಬರ್ತಾಯಿತ್ತು ನನಗೆ. ಸೊ ಇವಾಗ ಅಪ್ಲೋಡು ಮಾಡೋಕ್ಕಾಗ್ತಾ ಇರಲಿಲ್ಲ. ಮತ್ತು ನಾನು ಅದನ್ನ ಪಬ್ಲಿಕ್ಕು ಮಾಡೋಕ್ಕಾಗ್ತಾ ಇರಲಿಲ್ಲ. ಮತ್ತು ಅದಾದಮೇಲೆ ತಿರ್ಗಾ ಎಡಿಟಿಂಗಲ್ಲೂ ಸ್ವಲ್ಪ ಇಶ್ಯೂಸ್ ಆಗಿತ್ತು. ಇವಾಗ ನಾನು ಎಡಿಟಿಂಗ್ ಆ್ಯಪು ಇನ್ಶಾರ್ಟಲ್ಲಿ ಮಾಡೋದು. ನಾನು ಎಡಿಟಿಂಗ್ ಮಾಡಬೇಕಾದ್ರೂ ಅಷ್ಟೇ ಅದು ಸೇವ್ ಆಗ್ತಾ ಇರಲಿಲ್ಲ. ಸ್ವಲ್ಪ ಸ್ಟೋರೇಜ್ ಪ್ರಾಬ್ಲಮ್ ಏನೋ ಅದೆಲ್ಲ ನೋಡಿ ಸ್ವಲ್ಪ ಇನ್ನೂ ಚೆಕ್ ಮಾಡ್ಕೊಳ್ಳೋದಿದೆ. ಸೊ ರೆಗ್ಯುಲರಾಗಿ ಅದಕ್ಕೆ ವ್ಲಾಗ್ಸ್ ಬರ್ತಾ ಇಲ್ಲ. ಮತ್ತು ಇನ್ನೊಂದು ಸಜೆಷನ್ ಒಂದು ಕೇಳೋಣ ಅಂತ ಅಂದ್ಕೊಂಡಿದ್ದೆ. ತಿರ್ಗಾ ನಾನು ಯಾವ ಥರ ವೀಡಿಯೋಸ್ ಮಾಡ್ಬೋದು ಏನು ಅಂತೆಲ್ಲನೂ ಒಂದಷ್ಟು ಸಜೆಷನ್. ಇವಾಗ ಡೈಲಿ ರೊಟೀನ್ ಬ್ಲಾಗ್ ಕೆಲವೊಬ್ರಿಗೆ ಇಷ್ಟ ಆಗಲ್ಲ, ಕೆಲವೊಬ್ರಿಗೆ ಇಷ್ಟ ಆಗುತ್ತೆ. ನನ್ನ ಫ್ರೆಂಡ್ಸೂ ಎಷ್ಟೊಂದು ಜನ ಇವಾಗ ನಂಗೆ ಸಿಕ್ತಾಗೂ ಹೇಳ್ತಾರೆ, ನಾನು ಮಟನ್ ಬಿರಿಯಾನಿ ಮಾಡಿ ತೋರಿಸೋದಲ್ಲ ಟ್ರೈ ಮಾಡಿದೆ, ಚೆನ್ನಾಗಿ ಬಂತು ಅಂತ. ಸೊ ಅವಾಗ ಒಂಥರ ಖುಷಿ ಅನಿಸುತ್ತೆ. ಸೊ ಅದಕ್ಕೆ ನಾನು ಇವಾಗ ಅಂದ್ಕೊಂಡಿದ್ದೀನಿ ಒಂದಷ್ಟು ಕಮೆಂಟ್ ಲಿಸ್ಟಲ್ಲಿ ಹೇಳಿದ್ರೆ ಸೊ ದಟ್
ಇಷ್ಟ ಆಗುತ್ತೆ, ಆ ಥರದ್ದು ಮಾಡ್ಬೋದು ಅನ್ನೋದು. ಇವಾಗ ನಕ್ಷಿತ್ ಮಲ್ಕೊಂಡಿದ್ದಾನೆ. ಮಧ್ಯಾಹ್ನ ಇದು ದಿಹಾನ್ಗೆ ಇವಾಗ ಸ್ವಲ್ಪ ರೈಟಿಂಗ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಮ್ವರ್ಕ್ ಆ ಥರದ್ದೆಲ್ಲ ಏನೂ ಇರಲ್ಲ ಅವನಿಗೆ. ನಾನು ಮನೇಲಿ ಜಸ್ಟ್ ಬರ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಫುಲ್ಲು ಟಯರ್ಡ್. ಅವ್ನಿಗೆ ಒಂದು ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿತ್ತು. ಇವಾಗ ಸೀಸನ್ ಒಂಥರ ಹಾಗೆ ಇದೆಲ್ಲ, ಅವ್ನಿಗೆ ಕೋಲ್ಡ್ ಆಗಿತ್ತು. ಸಿರಪ್ ಎಲ್ಲ ಹಾಕಿ ಮಲಗಿಸಿದ್ದೀನಿ. ಇವಾಗ ದಿಹಾನ್ಗೆ ಅವ್ನು ಮಲಗಿದಾಗೇ ಅವ್ನಿಗೆ ಬರ್ಸೋಕ್ಕಾಗೋದು. ಇವಾಗ ದಿಹಾನ್ ಮಧ್ಯಾಹ್ನ ಮಲ್ಕೊಳ್ಳಲ್ಲ. ಮಧ್ಯಾಹ್ನ ಮಲ್ಕೊಂಡ್ರೆ ತಿರ್ಗಾ ರಾತ್ರಿ ಮಲ್ಗೋಕ್ಕೆ ಲೇಟ್ ಮಾಡ್ತಾನೆ. ಸೊ ಅದಕ್ಕೇ ಮಧ್ಯಾಹ್ನ ಎಲ್ಲ ಅವ್ನು ಮಲ್ಕೊಂಡಾಗನೇ ನಾನು ಅವ್ನಿಗೆ ಬರ್ಸೋಕ್ಕಾಗೋದು. ಇಲ್ಲಾಂದರೆ ಈವ್ನಿಂಗ್ ಏನಾರ ಬರ್ಸ್ತೀನಿ ಅಂತಂದರೆ ನಕ್ಷಿತ್ ಬಿಡಲ್ಲ. ಪೆನ್ಸಿಲ್ ಇಸ್ಕೊಳ್ಳೋದು, ಎರೇಸರ್ ಇಸ್ಕೊಳ್ಳೋದು, ಬುಕ್ ಇಸ್ಕೊಳ್ಳೋದು ಅದೆಲ್ಲ ಮಾಡ್ತಾಯಿರ್ತಾನೆ. ಹಾಗಾಗಿ ಅವ್ನು ಮಲಗಿದ್ದಾಗ ಆ ಫ್ರೀ ಟೈಮಲ್ಲಿ ದಿಹಾನ್ಗೆ ಅವ್ನಿಗೇನಾದರೂ ಬರೆಯೋಕೆ ಕೊಟ್ಬಿಟ್ರೆ ಅವ್ನು ಪಾಡ್ಕೊಂಡು ಬರ್ಕೊಂಡಿರ್ತಾನೆ. ನನಗೆ ಒಂದು 2 hours 1.5 hour ರೆಸ್ಟಿಂಗ್ ಟೈಮ್ ಸಿಗುತ್ತೆ ಅವಾಗ. ಸೊ ಇದಾಗಿತ್ತು, ಇದೊಂದು ಅಪ್ಡೇಟ್ ಆಗಿತ್ತು. ದಿಹಾನ್ ರೈಟಿಂಗ್ ಟೈಮ್ ಇದು. ಇವಾಗ 3 letters ವರ್ಡ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಲಾಸ್ಟ್ PTMಲ್ಲಿ ಹೇಳಿದರು ಲೈನ್ ಫಾರ್ಮೇಷನ್ ಆಗಿರ್ಬೋದು, ಸ್ಪೇಸ್ ಫಾರ್ಮೇಷನ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸಿ ಮನೇಲಿ ಅಂತ. ಸೊ ಅದಕ್ಕೆ ಮಾಡಿಸ್ತಾ ಇದ್ದೀನಿ. ಇವಾಗ ನಂಬರ್ಸ್ ಬುಕ್ಕಲ್ಲೂ ಅಷ್ಟೇ ಅವನು ಇವಾಗ ಮಾನ್ 2ಗೆ ಅವರು ಹೇಳಿರೋದು 1 to 50. ಈಗ ದಿಹಾನ್ 1 to 100 ಬರೀತಾನೆ ಅವನು ಬೈ ಓನ್. ಫುಲ್ಲು 10, 20, 30, 40, 50, 60, 70, 80, 90, 100 ಫುಲ್ಲು. ಅಂದರೆ ಅವನಿಗೆ ಗೊತ್ತಿರುತ್ತೆ 89 ಆದಮೇಲೆ ಏನು ಬರೀಬೇಕು ಅನ್ನೋದು. ನೆಕ್ಸ್ಟ್ ಈ ಥರನೂ ಈ ಥರದ್ದು ಇತ್ತು ಅವ್ರಿಗೆ ಲಾಸ್ಟ್ ಇಯರ್ ವರ್ಕ್ ಬುಕ್ಕಲ್ಲಿ ಕೊಟ್ಟಿದ್ರು. ಸೊ ಇದನ್ನು ಫುಲ್ಲು ಟ್ರೈ ಮಾಡಿದೆ. ಇದನ್ನು ನೀಟಾಗಿ ಬರ್ತಿದ್ದಾನೆ. ಮಿಸ್ಸಿಂಗ್ ಲೆಟರ್ಸ್ ಇದು. ನೆಕ್ಸ್ಟ್ ಇದಾದಮೇಲೆ ಏನು ಬರಬೇಕು ಅನ್ನೋದು. ಇವಾಗ 3 letters ವರ್ಡ್ಸ್ ಲೈನ್ ಫಾರ್ಮೇಷನ್ ಅಂದರೆ ಫುಲ್ಲು ಲಾಸ್ಟ್ ಪೇಜಲ್ಲಿ ಏನು ಮಾಡಿದ ಅಂತಂದರೆ ಇನ್ನೂ ಸ್ವಲ್ಪ ಲೈನ್ ಫಾರ್ಮೇಷನ್ ಕಲ್ತ್ಕೊಬೇಕು. ಡೇ ಬೈ ಡೇ ಹೋಗ್ತಾ ಇವಾಗ ಒಂದೇ ಸತಿ ಪರ್ಫೆಕ್ಟಾಗಿ ಕಲ್ತ್ಕೊಳ್ತಾರಲ್ಲ. ಇದರಲ್ಲೆಲ್ಲ ಲಾಸ್ಟಲ್ಲಿ ಫಸ್ಟ್ ಸತಿ ಬರೆದಾಗ ಇಷ್ಟಿಷ್ಟು ದೂರ ಹಿಂಗೆ ಬರೀತಾ ಇದ್ದ. ಇವಾಗ ಇಲ್ಲಿ ಈ ಥರ ಬರೆದಿದ್ದಾನೆ. ಈ ಥರ ಇವಾಗ ಈ ಥರ ಬರ್ಕೊಟ್ಟಿದ್ದೀನಿ. ನೋಡೋಣ ಯಾವ ಥರ ಬರೀತಾನೆ ಅಂತ. ತಿರ್ಗಾ ನೆಕ್ಸ್ಟ್ ಡೇ ಡೇ ಬೈ ಡೇ ಅದು ಫಾರ್ಮೇಷನ್ ಮಾಡೋದನ್ನು ಕಲ್ತ್ಕೊತಾರೆ ಅಂತ. ಏನು ಫುಲ್ಲು ಬರೀಲೇಬೇಕು ಮಾಡಲೇಬೇಕು ಅಂತ ಫೋರ್ಸೆಬ್ಲಿ ಮಾಡಿಸೋ ಅಂಥದ್ದಲ್ಲ. ಹಂಗೆ ಇವಾಗ ಅವರು ಈ ಏಜಲ್ಲಿ ಇಷ್ಟು ಬರಿತಾ ಇರೋದೇ ಅಷ್ಟು ಇದು. ನಮಗೆಲ್ಲ ಇದೆಲ್ಲ UKG ಆ ಥರದ್ರಲ್ಲಿತ್ತು. ಇವಾಗ CBSE ಸಿಲೆಬಸ್ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಬೇಗನೆ ಕಲ್ತಿರ್ತಾರೆ ಅಂತಲೇ ಹೇಳ್ಬೋದು. ಅವನಿಗೆ ಗೊತ್ತಾಗುತ್ತೆ ಎಲ್ಲಿ ರೈಟ್ ಎಲ್ಲಿ ರಾಂಗ್ ಅನ್ನೋದು. ಲಾಸ್ಟ್ ಇಯರೆಲ್ಲ ಈ ಇಯರು ಅಷ್ಟೇ ನಾನು ಲಾಸ್ಟ್ ಮಂತಿಂದನೇ ನಾನು ಸ್ಟಾರ್ಟ್ ಮಾಡಿಸ್ತಾ ಇರೋದು ಅಷ್ಟೇ ಬರೆಯೋಕ್ಕೆ ಇದೆಲ್ಲನೂ. ಮತ್ತು ಯಾವುದೇ ಥರ ಎಕ್ಸಾಮ್ಸು ಟೆಸ್ಟ್ ಆಗಿರ್ಬೋದು ಅದೆಲ್ಲ ಇರಲ್ಲ. ಸೊ ಇದೊಂದು ಸ್ಟಡಿ ಅಪ್ಡೇಟ್ ಅಂತಲೇ ಹೇಳ್ಬೋದು. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಕೇಳಿಸ್ಕೊಳ್ಳಿ, ಇಲ್ಲಾಂದರೆ ಜಸ್ಟ್ ಸ್ಕಿಪ್ ಮಾಡಿಕೊಂಡು ನೋಡ್ಬೋದು. ಜಸ್ಟ್ ನಿಮ್ಗೇನು ಬೇಕೋ ಆ ಕಂಟೆಂಟು. ನಮಗೇನು ಅವೈಲಬಿಲಿಟಿ ಇರುತ್ತೆ, ನಮಗೇನಾಗುತ್ತೆ ನಾವು ಅದೇ ಕಂಟೆಂಟೇ ಮಾಡೋಕ್ಕಾಗೋದು. ನನಗೇನು ಕಂಟೆಂಟ್ ಸಿಗುತ್ತೆ, ನನ್ನ ಫ್ಯಾಮ್ಲಿ ಹೇಗೆ, ನಾವೆಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ, ನನ್ನ ರಿಗಾರ್ಡಿಂಗ್ ನನ್ನ ಬ್ಲಾಗ್ಸ್ ಇರುತ್ತೆ ಅದ್ರ ಇದರಲ್ಲಿ. ಸೊ ಒಂದು ಸತಿ ವ್ಯೂಸ್ ವೇರಿಯೇಷನ್ಸ್ ಆಗುತ್ತೆ. ಯಾವಾಗಲೂ ಏನು ಡೌನೇ ಇರಲ್ಲ, ಯಾವಾಗಲೂ ಏನು ಹೈಯೇ ಇರಲ್ಲ, ವೇರಿಯೇಷನ್ಸ್ ಆಗುತ್ತೆ. ನಾವು ಅದಕ್ಕೆ ಸ್ಟೆಬಲ್ ಆಗಿ ಓಕೆ ಇವಾಗ ವ್ಯೂಸ್ ಕಮ್ಮಿ ಬಂದಿದ ತಕ್ಷಣ ಸ್ಟಾಪ್ ಮಾಡಿಬಿಡೋದು, ಆ ಥರದ್ದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಸೊ ಕಾನ್ಸ್ಟೆಂಟಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾರ್ಯಾರಿಗೆ ಇಷ್ಟ ಆಗುತ್ತೋ ಅವ್ರು ನೋಡಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.